ಕ್ರೋಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ವಿದ್ಯಾವಾಹಿನಿ ಅಂತ ಟೈಪ್ ಮಾಡಿದರೆ ಸಮಗ್ರ ಶಿಕ್ಷಣ ವಿದ್ಯಾವಾಹಿನಿ ಓಪನ್ ಆಗುತ್ತೆ. ಇಲ್ಲಿ ನೀವು ಲಾಗಿನ್ ಆಗ್ಬೇಕ್ರಿ. ಯೂಸರ್ ID ಪಾಸ್ವರ್ಡ್ ಮತ್ತು ಸೆಕ್ಯೂರಿಟಿ ಕೋಡ್ ಹಾಕಿ ಸಬ್ಮಿಟ್ ಮಾಡಿರಿ. ನಿಮ್ಮ ಶಾಲಾ ಲಾಗಿನ್ ಓಪನ್ ಆಗುತ್ತೆ. ಇಲ್ಲಿ SDMC ಸಮೀಕ್ಷೆ SDMC ಸರ್ವೆ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿರಿ. ಇವಾಗ ಇಲ್ಲಿ ಮಾಹಿತಿ ಅಂತ ಕಾಣ್ತೈತಲ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಶಾಲಾ ಹಂತದ ಪ್ರಶ್ನಾವಳಿಯನ್ನು ನಮೂದಿಸಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಟೋಮೆಟಿಕ್ಕಾಗಿ ಸ್ಕೂಲ್ ಡೀಟೇಲ್ಸ್ ಎಲ್ಲ ಪ್ಯಾಚಪ್ ಆಗಿ ಬಂದಿರುತ್ತೆ. ಅದನ್ನು ಬಿಟ್ಟು ಇನ್ನು SDMC ಅಧ್ಯಕ್ಷರ ಹೆಸರು ಹಾಕೋಬೇಕ್ರಿ. ಇಲ್ಲಿ SDMC ಅಧ್ಯಕ್ಷರ ಹೆಸರು, SDMC ಅಧ್ಯಕ್ಷರ ಮೊಬೈಲ್ ಸಂಖ್ಯೆ ಮತ್ತು ನೋಡ್ರಿ ಸ್ಯಾಟ್ಸ್ ಮಗುವಿಂದು ಸ್ಯಾಟ್ಸ್ ID ಹಾಕಬೇಕಲ್ಲಿ. ಮಗುವಿನ ಸ್ಯಾಟ್ಸ್ ID ಹಾಕಿಬಿಟ್ಟು ಸ್ಯಾಟ್ಸ್ ಪ್ರಕಾರ ಸ್ಯಾಟ್ಸ್ ID ಹಾಕಿದ ತಕ್ಷಣ ಸ್ಯಾಟ್ಸ್ ಪ್ರಕಾರ ವಿದ್ಯಾರ್ಥಿ ಹೆಸರು, ತಂದೆ ಹೆಸರು ಎಲ್ಲ ಬಂದುಬಿಡುತ್ತೆ ಪ್ಯಾಚಪ್ ಆಗಿ. ಆಮೇಲೆ SDMC ಅಧ್ಯಕ್ಷರ ಲಿಂಗ, ಮಹಿಳೆ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಶೈಕ್ಷಣಿಕ ಮಟ್ಟ, ಅವರು ಎಷ್ಟು ಎಜುಕೇಷನ್ ಅವ್ರದ್ದು ಎಷ್ಟಾಗಿದೆಯೋ ಅಧ್ಯಕ್ಷರದು ಅಷ್ಟು ಎಜುಕೇಷನ್ನ ಸೆಲೆಕ್ಟ್ ಮಾಡ್ಕೋರಿ. ನೆಕ್ಸ್ಟ್ SDMC ಅಧ್ಯಕ್ಷರ ವೃತ್ತಿ, ಅವ್ರ ರೈತರೋ ಸ್ವಯಂ ಉದ್ಯೋಗಿನೋ ದಿನಗೂಲಿನೋ ಯಾವುದಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮದು ಗೃಹಿಣಿ ಇದ್ದಾರೆ ಅವರು, ನಾವು ಗೃಹಿಣಿಯನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀವಿ. ನೆಕ್ಸ್ಟ್ SDMC ಅಧ್ಯಕ್ಷರ ಸಾಮಾಜಿಕ ವರ್ಗ, ಅವರು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತ ಈ ಥರ ಇರುತ್ತೆ. ಅದರಲ್ಲಿ ನಿಮ್ಮ ಅಧ್ಯಕ್ಷರು ಯಾವುದಕ್ಕೆ ಸಂಬಂಧಪಟ್ಟಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊರಿ. ನೆಕ್ಸ್ಟ್ ಇನ್ನು ಎರಡನೇ ಹಂತದ್ದು ಇದನ್ನು ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ SDMC ನಿಯಮಾನುಸಾರವಾಗಿ SDMC ಯಾವಾಗ ರಚನೆಗೊಂಡಿದೆ ಅದರ ಡೇಟ್ ಸೆಲೆಕ್ಟ್ ಮಾಡ್ಕೋರಿ. ಈ ಥರ ಮಂತ್ ಸರಿಸ್ಕೊಂಡು ಏರೋ ಮಾರ್ಕ್ ಮೇಲೆ ಮಂತ್ ಸರಿಸ್ಕೊಂಡು ಯಾವಾಗಾಯಿತು ನಿಮ್ಮ ಇಸ್ವಿಯನ್ನು, ಇಯರು, ಮಂತ ಎಲ್ಲ ಸೆಲೆಕ್ಟ್ ಮಾಡ್ಕೋರಿ. ನಾನು ತೋರಿಸ್ತಾ ಇದ್ದೀನಿ, ಸುಮ್ಮನೆ ತೋರಿಸ್ತಾ ಇದ್ದೀನಿ. ನಿಮ್ಮದು ಯಾವ ಡೇಟ್ ಇದೆಯೋ ಅದನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ SDMCಯಲ್ಲಿ ಇರಬೇಕಾದ ಪೋಷಕ ಪ್ರತಿನಿಧಿ ಸಂಖ್ಯೆ ಮತ್ತು ಪ್ರಸ್ತುತ ಶಾಲೆಯಲ್ಲಿ ಮಾನದಂಡದಂತೆ SDMC ಸದಸ್ಯರ ಸಂಖ್ಯೆ ಇದೆಯೇ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಪೋಷಕರ ಸಂಖ್ಯೆ ಅಲ್ಲಿ ಎಷ್ಟಿದೆಯೋ ಅಷ್ಟನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಪ್ರಸ್ತುತ ಶಾಲೆಯಲ್ಲಿರುವ SDMC ಸದಸ್ಯರ ಸಂಖ್ಯೆ ಕೆಳಕಂಡಂತೆ ನಮೂದಿಸಿ ಅಂತ ಇದೆ. ಮಾನದಂಡದಂತೆ ರಚನೆಯಾಗಿದೆ, ಹೌದು. ಒಟ್ಟು ಪೋಷಕ ಪ್ರತಿನಿಧಿ ಸಂಖ್ಯೆ ಎಷ್ಟಿದೆಯೋ ಅಷ್ಟು ಹಾಕ್ಕೊಳ್ಳಿ. ಒಟ್ಟು ಪದನಿಮಿತ್ತ ಸದಸ್ಯರ ಸಂಖ್ಯೆ ಹಾಕ್ಕೊಳ್ಳಿ. ಒಟ್ಟು ನಾಮನಿರ್ದೇಶಿತ ಸದಸ್ಯರು ಎಷ್ಟು ಜನ ಇದ್ದಾರೆ ಅಷ್ಟು ಹಾಕ್ಕೊಳ್ಳಿ. ಸಮಿತಿಯಲ್ಲಿ ವಿದ್ಯಾರ್ಥಿ ಪ್ರತಿನಿಧಿಗಳ ಒಟ್ಟು ನಾಮನಿರ್ದೇಶನ ಸದಸ್ಯರು ಹಾಕ್ಕೊಂಡ್ಮೇಲೆ ಸಮಿತಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿನಿಧಿಗಳ ಸ್ಯಾಟ್ಸ್ ನಂಬರ್, ಇಬ್ಬರ ಪ್ರತಿನಿಧಿ ವಿದ್ಯಾರ್ಥಿಗಳಿರ್ತಾರೆ, ಅವರ ಸ್ಯಾಟ್ಸ್ ನಂಬರನ್ನು ಇಲ್ಲಿ ಹಾಕಬೇಕಾಗತ್ತೆ. ಪ್ರಸ್ತುತ ಶಾಲೆಯಲ್ಲಿರುವ SDMC ಸದಸ್ಯರ ಸಂಖ್ಯೆಯನ್ನು ಕೆಳಕಂಡಂತೆ ನಮೂದಿಸಿ. ಎಷ್ಟು ಅವರ ಜಾತಿವಾರು ವರ್ಗವಾರವರ ಸಂಖ್ಯೆಯನ್ನು ಹಾಕ್ಕೊಳ್ಳಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತ ಇವೆಲ್ಲ ಇದೆ, ಹಾಕ್ಕೊಳ್ಳಿ. SDMC ಎಲ್ಲ ಚುನಾಯಿತ ಸದಸ್ಯರ ಮಕ್ಕಳು ಶಾಲೆಯಲ್ಲಿ ಓದುತ್ತಿದ್ದರೆ ಇಲ್ಲಿ ಓದ್ತಾ ಇದ್ದಾರೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು SDMC ಸಮಿತಿ ಎಷ್ಟು ತಿಂಗಳಿಗೊಮ್ಮೆ ಸಭೆ ನಡೆಸಬೇಕು ಅನ್ನೋದಿರುತ್ತೆ, ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. 2024-25 SDMC ಮೀಟಿಂಗ್ ಎಷ್ಟು ತಿಂಗಳಿಗೊಮ್ಮೆ ಮಾಡ್ತೀರಾ ಅಂತ ಸೆಲೆಕ್ಟ್ ಮಾಡ್ಕೊರಿ. 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ನಡೆಸಲಾದ ಒಟ್ಟು SDMC ಸಭೆಗಳ ಸಂಖ್ಯೆ ನಮೂದಿಸಬೇಕು. 2024-25 ಸಾಲಿನಲ್ಲಿ ಶಾಲೆಯಲ್ಲಿ ನಡೆದ SDMC ಸಭೆಗಳಲ್ಲಿ ಸದಸ್ಯರ ಸರಾಸರಿ ಶೇಕಡ ಎಷ್ಟಿತ್ತು ಅಂತ ಅಲ್ಲಿ ಹಾಕ್ಕೋಬೇಕು ನೋಡ್ರಿ.
ಶೇಕಡ ಎಷ್ಟು ಜನ ಭಾಗವಹಿಸಿದ್ದಾರೆ ಅಂತ ಹಾಕೋಬೇಕು. ಅಷ್ಟು ಹಾಕ್ಕೊಳ್ಳಿ. ನಾವು ಶೇಕಡ 50 ಅಂತ ಹಾಕಿದ್ದೀನಿ ಸುಮ್ಮನೆ ತೋರಿಸೋದಕ್ಕೋಸ್ಕರ. ಚಾಲ್ತಿಯಲ್ಲಿರುವ SDMC ಎಲ್ಲ ಸದಸ್ಯರು ತರಬೇತಿ ಪಡೆದಿದ್ದಾರೆ ಅಂತ ಕೇಳಿದರೆ ಹೌದು ಅಂತ ಹಾಕಿದ್ದೀವಿ. ತರಬೇತಿ ಪಡೆದುಕೊಂಡ ಸದಸ್ಯರ ಸಂಖ್ಯೆ ಹಾಕೋಬೇಕು. ಹಾಕ್ಕೊಂಡು ಇಲ್ಲಿ ಫೋಟೋ ಅಪ್ಲೋಡ್ ಮಾಡಬೇಕ್ರಿ. ಅಪ್ಲೋಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿದರೆ ಚೂಸ್ ಫೈಲ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿಕೊಂಡು ಕನಿಷ್ಠ 2 ಫೋಟೋ, ಗರಿಷ್ಠ 5 ಫೋಟೋಗಳನ್ನು ನೀವು ಅಪ್ಲೋಡ್ ಮಾಡ್ಬೋದು. ಫೋಟೋ JPEG ಇರಬೇಕು, PDF ಇರಬಾರ್ದು. ಮತ್ತು ಇದೆಲ್ಲ ಆದಮೇಲೆ ಸೇವ್ ಅಂತ ಇರುತ್ತೆ. ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ 3ನೇದಾಗಿರುವಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಶಾಲಾ ವ್ಯಾಪ್ತಿಯಲ್ಲಿ 24-25ನೇ ಸಾಲಿನ ಅಲ್ಲಿ ಆಗಿರ್ತವಂಥದ್ದು. ದಾಖಲಾಗದ ಮಕ್ಕಳ ಸಂಖ್ಯೆ ಇದ್ದರೆ ಹಾಕಿರಿ. ಶಾಲೆ ಬಿಟ್ಟ ಮಕ್ಕಳ ಸಂಖ್ಯೆ ಹಾಕೋರಿ. 2024-25ರಲ್ಲಿ ಮಕ್ಕಳು ಶಾಲೆ ಬಿಟ್ಟಿಲ್ಲ. ನಮ್ದು 00 ಹಾಕಿದ್ದೀನಿ. ಇನ್ನು ಹೌದು ಅಂತ ಹಾಕ್ತಾಯಿದ್ದೀನಿ. ದಾಖಲಾಗದ ಮಕ್ಕಳ ಪಟ್ಟಿ ಮಾಡಲಾಗಿದೆಯೇ? ಇಲ್ಲ, ನಮ್ಮ ಶಾಲೆ ಬಿಡಲ್ಲ. ನಮ್ಮದು ಹಾಸ್ಟೆಲ್ ಮಕ್ಕಳಾಗಿದ್ದರಿಂದ ಎಲ್ಲ ಮಕ್ಕಳು ಹಾಜರಿರ್ತಾರೆ. ಶಾಲಾ ಬಿಟ್ಟ ಮಕ್ಕಳ ಸಂಖ್ಯೆ ಇಲ್ಲ ಅಂತ ಸೆಲೆಕ್ಟ್ ಮಾಡಿದ್ದೀನಿ. SDMC ಸಹಕಾರದಿಂದ ಮುಖ್ಯವಾಹಿನಿಗೆ ತರಲಾದ ಮಕ್ಕಳ ಸಂಖ್ಯೆ ನೀವು ಹಾಕೋರಿ. ಇನ್ನು ಗಂಡು ಹೆಣ್ಣು ತೃತೀಯ ಲಿಂಗಿ ಎಷ್ಟು ಮಕ್ಕಳಿದ್ದಾರೆ ಅಷ್ಟು ಹಾಕೋಬೇಕಾಗುತ್ತೆ ನಿಮಗೆ ಸಂಬಂಧಪಟ್ಟಂತೆ. SDMC ಸಹಕಾರದಿಂದ ಮುಖ್ಯವಾಹಿನಿಗೆ ತರಲಾದ ಮಕ್ಕಳಿಗೆ ವಿಶೇಷ ತರಬೇತಿ ನೀಡಲಾಗಿದೆ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಹೌದಿದ್ರೆ ಹೌದು ಹಾಕಿ, ಇಲ್ಲಾಂದರೆ ಇಲ್ಲ ಹಾಕಿ. SDMC ಸಹಕಾರದಿಂದ ಮುಖ್ಯವಾಹಿನಿಗೆ ತರಲಾದ ಮಕ್ಕಳ ಸಂಖ್ಯೆ ಹೌದು. ಮುಖ್ಯವಾಹಿನಿಗೆ ತರಲಾದ ಮಕ್ಕಳಿಗೆ ಏನಾದರೂ ತರಬೇತಿ ನೀಡಿದ್ದೀರಾ? ನಾವಂತೂ ನೀಡಿಲ್ಲ, ಇಲ್ಲ ಅಂತ ಹಾಕ್ಕೊಂಡಿದ್ದೀವಿ. ಇನ್ನು 2000 ಮಕ್ಕಳ ಗ್ರಾಮಸಭೆಗಳಲ್ಲಿ SDMC ಸದಸ್ಯರ ಭಾಗವಹಿಸುವಿಕೆ ಮತ್ತು OIC ಕುರಿತು ಚರ್ಚೆ ನಡೆದಿದೆಯೇ ಅಂತ ಕೇಳಿದ್ದಾರೆ. ನಿಮ್ಮಲ್ಲಿ ನಡೆದಿದ್ದರೆ ಹೌದು ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ. ಇನ್ನು 2024-25ನೇ ಸಾಲಿನಲ್ಲಿ ನಡೆಸಲಾದ ಸಮೀಕ್ಷೆಯಲ್ಲಿ SDMC ಸದಸ್ಯರು ಭಾಗವಹಿಸಲಾಗಿದೆ. ಎಷ್ಟು ಜನ ಭಾಗವಹಿಸಿದ್ದಾರೆ OIC ಮಕ್ಕಳನ್ನು ಗುರುತಿಸಲು ಅಂತ ಕೇಳಿದರೆ ಅಲ್ಲಿ ನಿಮ್ಮ ಪರ್ಸೆಂಟೇಜ್ ಎಷ್ಟಿದೆ ಅಷ್ಟು ಹಾಕ್ಕೊಳ್ಳಿ. ಶಾಲೆಯ ಎಲ್ಲ ಮಕ್ಕಳ ಸರಾಸರಿ ಹಾಜರಾತಿ ನಮೂದಿಸುವುದು. ಎಷ್ಟು ಜನರ ಹಾಜರಾತಿ ಇದೆ 2024-25 ಅಂತ ಕೇಳಿದ್ದಾರೆ. ಅಲ್ಲಿ ನಿಮ್ಮ ಸರಾಸರಿ ಹಾಜರಾತಿ ಎಷ್ಟಿದೆಯೋ ಅಷ್ಟನ್ನು ಹಾಕ್ಕೊಳ್ಳಿ. ಸಾಮಾನ್ಯ ದಾಖಲಾತಿ ಅವಧಿಯ ನಂತರವೂ ಮಕ್ಕಳ ದಾಖಲಾತಿಗೆ ಅವಕಾಶ ನೀಡಿದೆ. ಹೌದು. ಶಾಲೆಯಲ್ಲಿ ಭಯಮುಕ್ತ ವಾತಾವರಣ ಇದೆಯೇ? ಹೌದು. ಶಾಲೆಯಲ್ಲಿ ಮಕ್ಕಳ ದೈಹಿಕ ದೌರ್ಜನ್ಯ ನಡೆದಿರುವ ಬಗ್ಗೆ ದೂರುಗಳು ದಾಖಲಾಗಿವೆಯೇ? ಇಲ್ಲ. ಶಾಲೆಯ ಸಾಮಾಜಿಕ ಲೆಕ್ಕ ತಪಾಸಣೆ ನಡೆದಿದೆಯೇ? ಹೌದು. ಹೌದಾದರೆ ಅಲ್ಲಿ SDMC ಸದಸ್ಯರು ಎಷ್ಟು ಜನ ಇದ್ದರು ಅಂತ ಇರುತ್ತೆ, ಅದನ್ನು ಹಾಕ್ಕೊಳ್ಳಿ. ಸಾಮಾಜಿಕ ಲೆಕ್ಕ ತಪಾಸಣೆಯಲ್ಲಿ ಎಷ್ಟು ಜನ SDMC ಸದಸ್ಯರಿದ್ದರು ಅಂತ ಕೇಳಿರ್ತಾರೆ, ಅಲ್ಲಿ ಹಾಕ್ಕೊಳ್ಳಿ. ಇನ್ನು ಸಮುದಾಯದತ್ತ ಶಾಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪೋಷಕರ ಮತ್ತು SDMC ಸದಸ್ಯರ ಸಂಖ್ಯೆ ಎರಡೂ ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ಸೇರಿ ಹಾಕೋಬೇಕು. ನೆಕ್ಸ್ಟ್ PM ಪೋಷಣ ಅಭಿಯಾನದಲ್ಲಿ SDMC ಸಹಭಾಗಿತ್ವ ಇದೆಯೇ ಅಂತ ಕೇಳಿದ್ದಾರೆ. ಇದೆಯೇ ಅಂತ ಹಾಕಿ. ಇನ್ನು ನೆಕ್ಸ್ಟ್ 4ನೇದು ಮೇಲೆ ಕ್ಲಿಕ್ ಮಾಡಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರ ಸಂಖ್ಯೆ ನಮೂದಿಸಿರಿ.
ಶಿಕ್ಷಕವಾರು ಕೊಠಡಿಗಳ ಲಭ್ಯತೆ ಇದೆಯೇ? ಇದೆ. ಮುಖ್ಯ ಶಿಕ್ಷಕರಿಗೆ ಪ್ರತ್ಯೇಕ ಕೊಠಡಿ ಲಭ್ಯತೆ ನಮ್ಮಲ್ಲಿ ಇಲ್ಲ. ನಿಮ್ಮಲ್ಲಿದ್ದರೆ ಇದೆ ಅಂತ ಹಾಕಿ. ನೆಕ್ಸ್ಟ್, ಕಚೇರಿ ಮತ್ತು ಪ್ರತ್ಯೇಕ ದಾಸ್ತಾನು ಕೊಠಡಿ ಇದೆಯೇ? ನಮ್ಮಲ್ಲಿ ಇಲ್ಲ. ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಸೂಕ್ತ ಸೌಲಭ್ಯಗಳು ನಿಮ್ಮಲ್ಲಿದ್ದರೆ ಇದೆ ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ. ಗಂಡು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ನಮ್ಮಲ್ಲಿ ಕೇವಲ ಹೆಣ್ಣು ಮಕ್ಕಳ ಶಾಲೆಯಾಗಿದ್ದರಿಂದ ಇಲ್ಲ. ನಿಮ್ಮಲ್ಲಿದೆ ಇದ್ದರೆ ಇದೆ ಅಂತ ಹಾಕಿ. ಶುದ್ಧ ಮತ್ತು ಸಾಕಷ್ಟು ಪ್ರಮಾಣದ ಕುಡಿಯುವ ನೀರಿನ ಲಭ್ಯತೆ ಇದೆಯೇ? ನಮ್ಮಲ್ಲಿ ಇದೆ. ನಿಮ್ಮಲ್ಲಿ ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ. ಪ್ರತ್ಯೇಕ ಅಡುಗೆ ಮನೆ ನಮ್ಮಲ್ಲಿ ಇದೆ. ನಿಮ್ಮಲ್ಲಿ ಇದ್ದರೆ ಇದೆ ಅಂತ ಹಾಕಿ. ಬಿಸಿಯೂಟ ಸಿದ್ಧತೆ ಯಾರು ಬಿಸಿಯೂಟದ ಸಿದ್ಧತೆ NGO ಮೂಲಕ ಸರಬರಾಜು ಅಂತ ಹಾಕಿದ್ದೀವಿ, ತೋರ್ಸೋದಕ್ಕೋಸ್ಕರ ಹಾಕಿದ್ದೀವಿ. ನಿಮ್ಮಲ್ಲಿ ಯಾವುದಿದೆಯೋ ಅದನ್ನು ಹಾಕ್ಕೊಳ್ಳಿ. ನೀವು ಶಾಲೆಯಲ್ಲಿ ಮಾಡ್ತಿದ್ದೀರಿ ಅಂದ್ರೆ ಶಾಲೆಯಲ್ಲಿ ಹಾಕೋರಿ. ನಮ್ಮದು NGO ಸರಬರಾಜು ಆಗುತ್ತೆ. ಇನ್ನು ಆಟದ ಮೈದಾನ ಇದೆ. ಕಾಂಪೌಂಡು ಬೇಲಿ, ತಂತಿ ಬೇಲಿ ಬಗ್ಗೆ ಕೇಳಿದ್ದಾರೆ. ಇದೆಯಾ? ಇದ್ದರೆ ಇದೆ ಅಂತ ಹಾಕಿ. ಶಾಲಾ ಕೈತೋಟ ಇದೆ ಅಂತ ಹಾಕಿದ್ದೀವಿ. ಶಾಲೆಯಲ್ಲಿ ಸೂಚನಾ ಫಲಕಗಳು, ವಿದ್ಯುತ್ ಸೌಲಭ್ಯ ಇದೆಯೇ? ಇದೆ. ಸೂಚನಾ ಫಲಕ ಇದೆಯೇ? ಇದೆ. ಸಲಹಾ ಪೆಟ್ಟಿಗೆ ಇದೆಯಾ? ಇದೆ. ತರಗತಿವಾರಿ ಕೊಠಡಿಗಳ ಲಭ್ಯತೆ ಇದೆಯಾ? ಇದನ್ನು ಇದ್ದರೆ ಇದೆ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ ಅಂತ ಹಾಕ್ಕೊಳ್ಳಿ. ಶಿಕ್ಷಕರಿಗೆ ಕೊಠಡಿ ಲಭ್ಯತೆ ಇದೆ. ಇಲ್ಲಿ ಹೊಸ ಫೋಟೋ ಅಪ್ಲೋಡ್ ಕೇಳುತ್ತೆ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ 2 ಫೋಟೋ ಹಾಕ್ಕೋಬೇಕು. ಗರಿಷ್ಠ 5, ಕನಿಷ್ಠ 2 ಫೋಟೋ ನೀವು ಹಾಕಲೇಬೇಕಾಗಿರತ್ತೆ. ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಎಲ್ಲ ಹಾಕಿದ್ಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಮಾತ್ರ ನೀವು ಮುಂದಿನ ಪೊಸಿಷನ್ಗೆ ಹೋಗ್ಬೋದು. ಎಲ್ಲ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ತುಂಬಿದಿರೋ ಇಲ್ಲ ಅಂತ. ತುಂಬಿದ ಮೇಲೆ ಇನ್ನು 5ನೇದಾಗಿ ಬರುವಂಥದ್ದು ಸೇವ್ ಅಂತ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊರಿ. ಶಿಕ್ಷಣ ಹಕ್ಕು ಕಾಯ್ದೆ ಅನ್ವಯ ಶೈಕ್ಷಣಿಕ ಅವಕಾಶಗಳು ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಮುಂದಿಂದ ಹಾಕ್ಕೋಬೇಕಾಗಿರತ್ತೆ. ಇಲ್ಲಿ ಚೂಸ್ ಫೈಲ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫೋಟೋ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಹಂಗೆ ಈ ವಿಡಿಯೋನ ಹೆಚ್ಚು ಜನಗಳಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಇವಾಗ 5ರ ಮೇಲೆ ಕ್ಲಿಕ್ ಮಾಡಿದಾಗ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಕನಿಷ್ಠ ಕಲಿಕಾ ದಿನಗಳು ಮತ್ತು ಬೋಧನಾ ಅವಧಿಗಳನ್ನು ಪಾಲಿಸಲಾಗುತ್ತಿದೆಯೇ ಅಂತ ಇದೆ. ಅದು ಹಾಕೊಳ್ಳಿ. 2024-25 ಶೈಕ್ಷಣಿಕ ವರ್ಷದಲ್ಲಿ ಶಾಲೆ ನಡೆದ ದಿನಗಳ ಸಂಖ್ಯೆಯನ್ನು ನಮೂದಿಸಬೇಕಾಗಿರುತ್ತೆ. ಅದನ್ನು ಹಾಕ್ಕೊಳ್ಳಿ. ಪ್ರತಿ ವಾರ ಇನ್ನು ಗ್ರಂಥಾಲಯ ಲಭ್ಯತೆ ಇದೆಯೇ? ತರಗತಿವಾರು ಅವಶ್ಯಕತೆ ತಕ್ಕಂತೆ ಕಲಿಕಾ ಸಾಮಗ್ರಿಗಳ ಲಭ್ಯತೆ ಇದೆ ಅಂತ ಇದೆ. ಇಲ್ಲಿ ಪ್ರತಿ ವಾರ ಶಿಕ್ಷಕರು 45 ಕಲಿಕಾ ಪ್ರಕ್ರಿಯೆ ಅವಧಿಗಳನ್ನು ಪರಿಹಾರ ಬೋಧನೆಯನ್ನು ಒಳಗೊಂಡಂತೆ ಬಳಸುತ್ತಿದ್ದಾರೆ ಅಂತಲೂ ಇದೆ. ಅದನ್ನು ಹಾಕ್ಕೊಳ್ಳಿ. ತರಗತಿಗಳ ಅನುಗುಣವಾಗಿ ಅಗತ್ಯಕ್ಕೆ ತಕ್ಕಷ್ಟು ಆಟ ಕ್ರೀಡೆ ಸಾಮಗ್ರಿಗಳ ಲಭ್ಯತೆ ಇದೆಯೇ? ಇದೆ ಅಂದರೆ ಇದೆ ಅಂತ ಹಾಕ್ಕೊಳ್ಳಿ. ಇನ್ನು ಮೇಲಿನ ಸೌಲಭ್ಯಗಳಿಗೆ ಸಕ್ಷಮ ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ಅಂತ ಇದೆ. ಹೌದು ಅಂತ ಇದ್ದರೆ ಹೌದು ಹಾಕೊಳ್ಳಿ. ಮೇಲಿನ ಸೌಲಭ್ಯಗಳಿಗೆ ದಾನಿಗಳಿಗೆ ಮನವಿ ಸಲ್ಲಿಸಲಾಗಿದೆಯೇ ಅಂತ ಇದೆ. ಅದನ್ನು ಹಾಕ್ಕೊಳ್ಳಿ. ಸಂಪನ್ಮೂಲ ವ್ಯಕ್ತಿಗಳಿಂದ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದೆ ಅಂತ ಕೇಳ್ತಾ ಇದೆ. ನೀಡಿದರೆ ನೀಡಿದೆ ಅಂತ ಹೌದು ಅಥವಾ ಇಲ್ಲ ಹಾಕ್ಕೊಳ್ಳಿ. ಇಷ್ಟೆಲ್ಲ ಆದಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಸೇವ್ ಆಗುತ್ತೆ. ಯಾಕೆಂದರೆ ನಾನು ಇಲ್ಲಿ ಕ್ಲಿಕ್ ಮಾಡಿಲ್ಲ, ಅಲ್ಲಿ ರೆಡ್ ತೋರಿಸ್ತಾ ಇದೆ. ನೀವು ಹಾಕಿ ಸೇವ್ ಕೊಡಿ. ಇನ್ನು 6ನೇದರಲ್ಲಿ ಏನೇನಿದೆ ಅಂದರೆ ಶಿಕ್ಷಕರ ನಿರಂತರ ಮತ್ತು ಸಕಾಲಿಕ ಹಾಜರಾತಿ ಇದೆ. ಅಧಿಕೃತ ಗೈರು ಹಾಜರಿ
ರಜೆ, ತರಬೇತಿ, ಸಮಾರಂಭ, ಶಾಲೆ, ಇತರೆ ಕೆಲಸಕ್ಕೆ ನಿಯೋಜನೆ, ಮಾನವ ದಿನಗಳನ್ನು ನಮೂದಿಸಿ. ಗೈರೇನಾದರೂ ಆಗಿದ್ದರೆ ಅದನ್ನು ನೀವು ಹಾಕೋಬೇಕಾಗತ್ತೆ. ಅನಧಿಕೃತ ಗೈರು ಹಾಜರಿ ದಿನಗಳು ಏನೇನದಾವಲ್ಲ ಅವನ್ನ ಹಾಕೋರಿ. ನೆಕ್ಸ್ಟ್ 2024-25 ಶೈಕ್ಷಣಿಕ ವರ್ಷದಲ್ಲಿ ಶಾಲಾ ಪ್ರಾರ್ಥನಾ ಸಮಯದಲ್ಲಿ SDMC ಅಧ್ಯಕ್ಷರು ಸದಸ್ಯರು ಹಾಜರಾಗಿದ್ದಲ್ಲಿ ದಿನಗಳ ಸಂಖ್ಯೆಯನ್ನು ಆಯ್ಕೆ ಮಾಡಿ. ಅಲ್ಲಿ ಪ್ರತಿದಿನ ವಾರಕ್ಕೆ 2 ಸಲ ಈ ಥರ ಇದೆ. ನಿಮಗೆ ಯಾವುದು ನಿಮ್ಮ ಸ್ಕೂಲಲ್ಲಿ ಇದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮಲ್ಲಿ ಇಲ್ಲ, ನಾವು ಹಾಜರಾಗೋದಿಲ್ಲ ಅಂತ ಸೆಲೆಕ್ಟ್ ಮಾಡಿದ್ದೇನೆ. ಸುಮ್ಮನೆ ತೋರ್ಸೋದಕ್ಕೋಸ್ಕರ ಹಾಕಿದ್ದೇನೆ ನಾನು. ನಿಗದಿತ ಪಠ್ಯ ಪುಸ್ತಕವನ್ನು ನಿಗದಿತ ಅವಧಿಯಲ್ಲಿ ಕಲಿಸಲಾಗುತ್ತಿದೆಯೇ? ಹೌದು. ಸೇವಾನಿರತ ಶಿಕ್ಷಕರು ಪಡೆದ ತರಬೇತಿಗಳನ್ನು ತರಗತಿಗಳಲ್ಲಿ ಅನ್ವಯ ಮಾಡಿಕೊಂಡಿರುವುದನ್ನು ಪರಿಶೀಲಿಸಿದೆ. ಹೌದು. ಮಕ್ಕಳ ಕಲಿಕಾ ಮಟ್ಟವನ್ನು ಕಾಲಕಾಲಕ್ಕೆ ಮೌಲ್ಯಮಾಪನ ನಡೆಸಿ ಹಿಮ್ಮಾಯಿತಿ ನೀಡುವುದು. ಹೌದು. ಕಾಲಕಾಲಕ್ಕೆ ಪೋಷಕರ ಸಭೆಗಳನ್ನು ನಡೆಸಿ ಮಕ್ಕಳ ಹಾಜರಾತಿ. ಹೌದು. ಮಾಹಿತಿ ಹಂಚ್ಕೊಂಡಿದ್ದೀವಿ. 2024-25 ಶೈಕ್ಷಣಿಕ ಸಾಲಿನಲ್ಲಿ ನಡೆದ ಪೋಷಕ ಸಭೆಗಳ ಸಂಖ್ಯೆ ಎಷ್ಟು ಪೋಷಕ ಸಭೆಗಳನ್ನು ನೀವು ತಗೊಂಡಿರ್ತೀರೋ ಅಷ್ಟನ್ನು ನಮೂದಿಸಿ. ಯಾವ್ಯಾವ ತಿಂಗಳಲ್ಲಿ ತಗೊಂಡಿದ್ದೀರಾ, ಎಷ್ಟು ಪೋಷಕ ಸಭೆಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 4 ತಿಂಗಳಿಗೆ ಅನ್ನೋ ಥರ ಕೊಟ್ಟಿದ್ದಾರೆ. ಜುಲೈನಲ್ಲಿ ನಡೆದ ಪೋಷಕ ಸಭೆಯಲ್ಲಿ ಎಷ್ಟು ಜನ ಪೋಷಕರಿದ್ದರು, ಪೋಷಕರ ವತಿಯಿಂದ ಸ್ವೀಕರಿಸಿದ ಅಹವಾಲುಗಳ ಸಂಖ್ಯೆ ಏನಾದರೂ ಇದೆ ಅದನ್ನು ಹಾಕೋರಿ. ಹಾಜರಾದ ಪೋಷಕರ ಸಂಖ್ಯೆ, ನವೆಂಬರ್ ಅವೆಲ್ಲ ಇರುತ್ತೆ ಅವೆಲ್ಲ ಹಾಕೋರಿ. ಇನ್ನು 7ನೇದು ಶಾಲಾ ಶೈಕ್ಷಣಿಕ ಪರಿಸರದ ಬಗ್ಗೆ ಇದೆ. ಶಾಲೆಯಲ್ಲಿ ಶೈಕ್ಷಣಿಕವಾಗಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ನಡೆಯುತ್ತಿದೆ. ಅದನ್ನು ಆಯ್ಕೆ ಮಾಡ್ಕೋರಿ. ಇಲ್ಲಿ ಇದನ್ನೆಲ್ಲ ಸರಿಯಾಗಿ ಓದ್ಕೋರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಹೌದು ಅಂತ ಹಾಕ್ಕೊಳ್ಳಿ. ಆಲ್ಮೋಸ್ಟ್ ಇವೆಲ್ಲ ಹೌದು ಅಂತಲೇ ಬರುತ್ತೆ. ಮಕ್ಕಳ ಪ್ರತಿಭೆಗೆ ಅನುಗುಣವಾಗಿ ಭಾಗವಹಿಸೋಕ್ಕೆ ಅವಕಾಶ ನೀಡಿದ್ದೀರಾ ಅಥವಾ ನೀಡಲಾಗಿದೆ? ಹೌದು. ತರಗತಿ ಪ್ರಕ್ರಿಯೆಯ ಚಟುವಟಿಕೆ ಆಧಾರಿತ ಅನ್ವೇಷಣಾತ್ಮಕವಾಗಿ ನಡೆಯುತ್ತಿವೆ. ಹೌದು. ಮಕ್ಕಳು ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಅವಕಾಶ ನೀಡಿದೆ. ಹೌದು. ಮಕ್ಕಳ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆ ಶಾಲಾ ಪರಿಸರ ಪೂರಕವಾಗಿದೆ. ಹೌದು. ಸಂಸ್ಕೃತಿಯನ್ನು ಉತ್ತೇಜಿಸಲು ಸ್ಥಳೀಯ ಕಲಾವಿದರನ್ನು ಬಳಸಿಕೊಳ್ಳಲಾಗಿದೆ. ಇಲ್ಲ. ಅಗತ್ಯ ಸುರಕ್ಷಣಾ ಮತ್ತು ಜಾಗೃತಿ ಬರಹ ಬೋರ್ಡ್ಗಳನ್ನು ಶಾಲೆಯಲ್ಲಿ ಅಳವಡಿಸಲಾಗಿದೆ. ಇದು ಮೇನ್ ಪಾಯಿಂಟ್ ಇದೆ ನೋಡಿ. ಇಲ್ಲಿ ನಿಮ್ಮ ಸ್ಕೂಲಲ್ಲಿ ಯಾವುದ್ಯಾವುದಿದೆಯೋ ಅಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಬೋರ್ಡ್ಗಳನ್ನು ಎಲ್ಲಿ ಅಳವಡಿಸಿದರೆ ಶಾಲಾ ನಾಮಫಲಕ ಅಳವಡಿಸಲಾಗಿದ್ದರೆ ಅದರ ಮೇಲೆ ಕ್ಲಿಕ್ ಮಾಡಿರಿ. ಇನ್ನು ಶಾಲಾ ಮಾಹಿತಿ ಫಲಕದಲ್ಲಿ ಅಗತ್ಯವಿರುವ ಎಲ್ಲ ಮಾಹಿತಿಯನ್ನು ಪ್ರಕಟಣೆ ಮಾಡಲಾಗಿದೆ. ಇವೆಲ್ಲ ಓದ್ಕೊರಿ, ಸರಿಯಾಗಿ ಓದ್ಕೊಂಡು ನಿಮ್ಮ ಶಾಲೆಗೆ ಯಾವುದು ಸಂಬಂಧಪಟ್ಟಂತಿದೆಯೋ ಅದನ್ನು ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಹಂಗೆ ಎಲ್ಲರಿಗೂ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಹಾಗೆ ನಮಗೆ ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಮೀ. ಇನ್ನು ಮಕ್ಕಳ ಸುರಕ್ಷತಾ ಸಮಿತಿ ರಚನೆ ಆಗಿದೆಯೇ ಅಂತ ಕೇಳ್ತಾ ಇದೆ. ಹಾಗಿದ್ರೆ ಹೌದು ಅಂತ ಹಾಕಿ. ಹೌದಾದಲ್ಲಿ ನಡೆಸಲಾದ ಸಭೆಗಳ ಸಂಖ್ಯೆ ಅದನ್ನು ಹಾಕೋರಿ. ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಇನ್ನು 8ನೇದು ಏನೇನಿದೆ ಅಂದರೆ ಕಂಪ್ಯೂಟರ್ ಸಂಬಂಧಪಟ್ಟ ಲ್ಯಾಬ್, ಇಂಟರ್ನೆಟ್ ಇವೆಲ್ಲ ಇದೆ. ಕಾಣಿಸುವ ಬಾಕ್ಸ್ಗಳ ಮುಂದೆ ಕ್ಲಿಕ್ ಮಾಡಿ ಅದರ ಸಂಖ್ಯೆಗಳನ್ನು ಹಾಕಬೇಕಾಗಿರುತ್ತೆ. ಇಲ್ಲಿ ಶೈಕ್ಷಣಿಕ ಸಾಧನೆ ಬಲಪಡಿಸಲು ಶೈಕ್ಷಣಿಕ ಸಾಧನೆ ಅದರ ಬಗ್ಗೆ ಇದೆ. ಇದು ಗುಣಮಟ್ಟ ಕಲಿಕೆಗೆ SDMC ಪ್ರಯತ್ನಗಳು ಇಲಾಖೆಯಿಂದ ಪಡೆದುಕೊಂಡಿರುವ ಸೌಲಭ್ಯಗಳನ್ನು ಹೊರತುಪಡಿಸಿ ಇವು ದಾನಿಗಳನ್ನು ಏನೇನು ಸ್ವೀಕರಿಸುತ್ತೀರ ಅದರ ಬಗ್ಗೆ ಮಾಹಿತಿ ಇದೆ. ಇನ್ನು ಸ್ಮಾರ್ಟ್ ಕ್ಲಾಸ್, TV, ಇಂಟರ್ನೆಟ್, ಪ್ಯಾನಲ್ ಬೋರ್ಡ್ ಇವೇನಾದರೂ ಸ್ವೀಕರಿಸಿದರೆ
ಅದರ ಮೇಲೆ ಕ್ಲಿಕ್ ಮಾಡಿ. ಕಂಪ್ಯೂಟರ್ ಲ್ಯಾಬ್ ಇದೆ, ಇಂಟರ್ನೆಟ್, ಪವರ್ ಬ್ಯಾಕಪ್ ಇವೆಲ್ಲ ಏನೇನಿದೆಯೋ ಇದೆಲ್ಲವನ್ನು ಇಲಾಖೆಯ ಹೊರತುಪಡಿಸಿ ನಿಮಗೇನಾದರೂ ಶಾಲೆಗೆ ಇವುಗಳ ಕೊಡುಗೆ ಇದ್ದರೆ ಇವನ್ನು ಸೆಲೆಕ್ಟ್ ಮಾಡ್ಕೋರಿ. ಎಷ್ಟು ಸ್ವೀಕರಿಸಿದ್ದೀರೋ ಮತ್ತು ಅದರ ಅಮೌಂಟ್ ಹಾಕೋಬೇಕ್ರಿ ಅಲ್ಲಿ. ಓಕೆ, ನೆಕ್ಸ್ಟ್ ಇದರ ಬಗ್ಗೆ ನೀವು ಅದನ್ನು ಕಂಪ್ಯೂಟರ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಆ ಕಂಪ್ಯೂಟರ್ ಬಗ್ಗೆ 2 ಫೋಟೋನ ಅಪ್ಲೋಡ್ ಮಾಡಲೇಬೇಕಾಗುತ್ತೆ. ಇಲ್ಲಿ ಸಂಬಂಧಿಸಿದಂತೆ 2 ಫೋಟೋಗಳನ್ನು ತಗೊಂಡು ಇಟ್ಕೊರಿ. ನೀವು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಫೋಟೋ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇಲ್ಲಿ ಹೊಸ ಕೊಠಡಿ ನಿರ್ಮಾಣದ ಮೇಲೆ ಕ್ಲಿಕ್ ಮಾಡಿ ಸುಮ್ಮನೆ ತೋರಿಸೋದಕ್ಕೋಸ್ಕರ ನಿಮ್ಮ ಯಾವ ಸಂಬಂಧಪಟ್ಟದ್ದು ಅದನ್ನು ತಗೊಳ್ಳಿ. ಇನ್ನು 9ನೇದಾಗಿ ಕ್ಲಿಕ್ ಮಾಡಿದ್ದೀನಿ. ಇನ್ನು ನೋಡ್ರಿ, ಕಾಂಪೌಂಡ್ ನಿರ್ಮಾಣ ದುರಸ್ತಿ. ಇಲ್ಲಿ ಶೈಕ್ಷಣಿಕ ಸಾಧನೆ ಉತ್ತಮಪಡಿಸಲು ಗುಣಮಟ್ಟ ಕಲಿಕೆಗೆ SDMC ಪ್ರಯತ್ನಗಳ ಇಲಾಖೆಯಿಂದ ಪಡೆದುಕೊಂಡಿರುವ ಸೌಲಭ್ಯಗಳನ್ನು ಹೊರತುಪಡಿಸಿ ತಗೋಬೇಕಾಗಿರುತ್ತೆ. ಕಾಂಪೌಂಡ್ ಇಲಾಖೆಯಿಂದ ಹೊರತುಪಡಿಸಿ ಇಲ್ಲಿ ನಿಮಗೆ ಯಾವ್ಯಾವ ಸೌಲಭ್ಯ ಸಿಕ್ಕಿದೆಯೋ ಅವೆಲ್ಲವನ್ನು ಸೆಲೆಕ್ಟ್ ಮಾಡ್ಕೋರಿ. ಅದೇ ರೀತಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಹೌದು ಅಂತ ಕೊಟ್ಟಿದ್ದಲ್ಲಿ ಅದರ ಅಮೌಂಟ್ ನೀವು ಹಾಕಬೇಕಾಗಿರುತ್ತೆ, ಎಂಟ್ರಿ ಮಾಡಬೇಕಾಗಿರುತ್ತೆ. ಭೂದಾನ ಪಡೆದಿದ್ದರೆ ಭೂದಾನ ಪಡೆದಿರೋದು, ದತ್ತಿ ನಿಧಿ ಸಂಗ್ರಹ, ಶಾಲೆಗೆ ತಂತಿ ಬೇಲಿ ಹಾಕಿರೋದು, ನೀರಿನ ಘಟಕ, ಆಟದ ಮೈದಾನ, ಇವೆಲ್ಲ CC ಕ್ಯಾಮ್ರಾ ಅಳವಡಿಕೆ. ಇಲಾಖೆಯನ್ನು ಹೊರತುಪಡಿಸಿ ಇವೆಲ್ಲ ನಿಮ್ಮ ಶಾಲೆಯಲ್ಲಿ ಸಿಕ್ಕಿರ್ತಕ್ಕಂಥ ಮಾಹಿತಿ ಹಾಕೋದ್ರಿ ಇದು. ಓಕೆ, ಇನ್ನು ಎಲ್ಲ ಆದಮೇಲೆ ಇನ್ನು 10ರಲ್ಲಿ ಭಾಗ 3 ಇಲ್ಲಿ ಫೋಟೋ ಅಪ್ಲೋಡ್ ಮಾಡಬೇಕ್ರಿ. ಅವು 2 ಫೋಟೋ, ಕನಿಷ್ಠ ಗರಿಷ್ಠ 5 ಫೋಟೋ ಅಪ್ಲೋಡ್ ಮಾಡಿ ಸೇವ್ ಅಂತ ಕೊಟ್ಟ ಮೇಲೆ ನಿಮಗೆ ಭಾಗ 3 ಓಪನ್ ಆಗುತ್ತೆ. 8ನೇದು ಭಾಗ 3. 8 ಭಾಗ 3ಯಲ್ಲಿ ಏನಿದೆ? ಶೈಕ್ಷಣಿಕ ಸಾಧನೆ ಉತ್ತಮಪಡಿಸಲು ಗುಣಮಟ್ಟ ಕಲಿಕೆಗೆ SDMC ಪ್ರಯುಕ್ತ ಇಲಾಖೆಯ ಸೌಲಭ್ಯಗಳನ್ನು ಹೊರತುಪಡಿಸಿ ಅಂತೆ. ಇಲ್ಲಿ ಏನೇನಿದೆ ಇತರೆ ಇದ್ದರೆ ನೀವು ಹಾಕೋಬೇಕಾಗುತ್ತೆ. ಆ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಬಿಟ್ಟು ಇತರೆ ಏನಾದರೂ ಕೊಡುಗೆಗಳಿದ್ದಲ್ಲಿ ಇಲ್ಲಿ ವಿವರಣೆ, ಪ್ರಮಾಣ ಸಂಖ್ಯೆ, ಮೌಲ್ಯ ಹಾಕೋಬೇಕು. ಸದಸ್ಯರು ಮನೆ ಭೇಟಿ ನೀಡಿರುವ ಸಂಖ್ಯೆಯನ್ನು ನಮೂದಿಸಿ. ಶಾಲೆಗೆ ದಾಖಲಾಗದ ಮತ್ತು ಶಾಲೆ ಬಿಟ್ಟ ಮಕ್ಕಳ ದಾಖಲಾತಿ ಆಂದೋಲನ, ಮಕ್ಕಳ ಪೋಷಕರ ಸಭೆ ಇತ್ಯಾದಿಯ ಬಗ್ಗೆ ಹಾಕೊಳ್ಳೋದಿರುತ್ತೆ. SDMC ಸದಸ್ಯರು ಮನೆ ಭೇಟಿ ನೀಡಿರುವ ಸಂಖ್ಯೆಯನ್ನು ಹಾಕೋಬೇಕಂತ್ರಿ. ಇಲ್ಲಿ ಶಾಲೆಗೆ ದಾಖಲಾಗಿರಲಾರ್ದ ಶಾಲೆ ಬಿಟ್ಟ ಮಕ್ಕಳ ಬಗ್ಗೆ ಹಾಕೊಳ್ಳೋದು. ಇನ್ನು 9ನೇದನ್ನು ಕ್ಲಿಕ್ ಮಾಡಿದ್ದೀವಿ. ಶಾಲಾ ಕಟ್ಟಡ ಆಸ್ತಿ ಸ್ವಂತದಿದ್ದರೆ ಸ್ವಂತದ್ದು ಅಂತ ಹಾಕೋರಿ. ಶಾಲಾ ಆಸ್ತಿ ನೋಂದಣಿ ಹೌದಿದ್ರೆ ಹೌದು ಹಾಕೊಳ್ಳಿ, ಇಲ್ಲಾಂದರೆ ಇಲ್ಲ ಹಾಕೊಳ್ಳಿ. ಆಸ್ತಿ ನೋಂದಣಿ ಪ್ರಾಧಿಕಾರ ಯಾವುದಿರುತ್ತೋ ಅದರ ಬಗ್ಗೆ ಹಾಕೋಬೇಕಾಗಿರುತ್ತೆ. ಆಸ್ತಿ ನೋಂದಣಿ ಸಂಖ್ಯೆ ಹಾಕೋಬೇಕು. ಆಸ್ತಿ ನೋಂದಣಿ ದಿನಾಂಕ, ಶಾಲಾ ಆಸ್ತಿಗೆ ಸಂಬಂಧಿಸಿದಂತೆ ವಿವಾದಗಳೇನಾದರೂ ಇದ್ದಲ್ಲಿ ನಮ್ಗೆ ಅನ್ವಯಿಸೋದಿಲ್ಲ, ಅದನ್ನು ಹಾಕಿದ್ದೀನಿ. ಇನ್ನು 10 ಶಾಲಾ ಅಭಿವೃದ್ಧಿ ಯೋಜನೆ ಸಿದ್ಧತೆಯಲ್ಲಿ SDMC ಸದಸ್ಯರ ಸಕ್ರಿಯ ಪಾಲ್ಗೊಳ್ಳುವಿಕೆ. ಹೌದು ಇದ್ದರೆ ಹೌದು, ಇದೆ ಅಥವಾ ಇಲ್ಲ. ಇವೆಲ್ಲ ಸರಿಯಾಗಿ ಒಂದ್ಸತಿ ಓದ್ಕೊಂಡು ಇದೆ ಇಲ್ಲ ಅಂತ ಇರುತ್ತೆ, ಎಲ್ಲವನ್ನು ಅಪ್ಲೋಡ್ ಮಾಡಿ. ಶಾಲಾ ಅಭಿವೃದ್ಧಿ ಯೋಜನೆ ಶಾಲೆಯ 3 ವರ್ಷಗಳ ಅಭಿವೃದ್ಧಿಗೆ ಪೂರಕವಾದ ಮೂಲಭೂತ ಸೌಲಭ್ಯ, ಶೈಕ್ಷಣಿಕ ಅಂಶಗಳನ್ನು ಒಳಗೊಂಡಿದೆ. ಇದೆ ಇದ್ದರೆ ಇದೆ ಹಾಕಿ, ಇಲ್ಲ ಅಂದರೆ ಇಲ್ಲ ಹಾಕಿ. ಶಾಲಾ ಅಭಿವೃದ್ಧಿ ಯೋಜನೆ ಆಧಾರಿತವಾಗಿ ಶಾಲೆಗಳಿಗೆ ಅಗತ್ಯವಿರುವ ಶಿಕ್ಷಕರನ್ನು ಪಡೆದುಕೊಂಡಿದೆ. ಹೌದು. ಇನ್ನು ಶಾಲಾಭಿವೃದ್ಧಿ ಯೋಜನೆಯಲ್ಲಿ ಮಕ್ಕಳ ಕಲಿಕೆಗೆ ಪೂರಕವಾದ ಪಠ್ಯ ಮತ್ತು ಸಹಪಠ್ಯ ಚಟುವಟಿಕೆಗಳ ನಿಯತವಾಗಿ ಹಮ್ಮಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಎಲ್ಲ ಓದ್ಕೊಂಡು ಹಾಕಿ. ಇನ್ನು 11 2024-25ನೇ ಸಾಲಿನಲ್ಲಿ ಸ್ವೀಕರಿಸಿದ ದಾನ ದೇಣಿಗೆಯ ಒಟ್ಟು ಮೊತ್ತ ಇದರ ಬಗ್ಗೆ ಇದೆ. ಸರ್ಕಾರ ಅನುದಾನ ಹೊರತುಪಡಿಸಿ ಏನಾದರೂ ನಿಮಗೆ ಇಲ್ಲಿ ಸಿಕ್ಕಿದರೆ ಸ್ವೀಕರಿಸಿದ ದಾನದ ಅಮೌಂಟ್ ಇಲ್ಲಿ ಹಾಕೋರಿ.
ಶಾಲೆಯಲ್ಲಿರೋ ನಿರುಪಯುಕ್ತ ಸಾಮಗ್ರಿಗಳನ್ನು ವಿಲೇವಾರಿ ಹರಾಜು ಮಾಡಿದರೆ ಅದನ್ನು ಇಲ್ಲಿ ಇಲ್ಲ ಅಥವಾ ಹೌದು ಇದ್ದರೆ ಹಾಕೋರಿ. ಇನ್ನು ಹೌದಾದಲ್ಲಿ ಹರಾಜಿನಿಂದ ಬಂದ ಹಣ ಎಷ್ಟು ಅಂತ ಹಾಕೋಬೇಕಾಗತ್ತೆ. ನೀವೇನಾದರೂ ಹಳೆಯ ಸಾಮಗ್ರಿಗಳನ್ನು ವಿಲೇವಾರಿ ಹರಾಜು ಮಾಡಿದರೆ ಅದನ್ನು ಅಮೌಂಟ್ ಹಾಕೋರಿ. ಶಾಲೆಯ ಜಮೀನು ಆವರಣದಲ್ಲಿ ಬೆಳೆದ ಬೆಳೆ ಹರಾಜಿನಿಂದ SDMC ಖಾತೆಗೆ ಜಮಾ ಮಾಡಲಾಗಿದೆ ಮತ್ತು ಅಮೌಂಟ್ ಎಷ್ಟಿದೆ ಅಷ್ಟು ಹಾಕೋರಿ. SDMC ಸಹಕಾರದಿಂದ ಶಾಲೆಯನ್ನು ದತ್ತು ಕೊಡಲಾಗಿದ್ದಲ್ಲಿ ವಿವರಗಳಿವೆ. ಇನ್ನು ಶಾಲೆಯನ್ನು ಏನಾದರೂ ದತ್ತು ಕೊಟ್ಟಿದ್ರೆ ಅದರ ಬಗ್ಗೆ ಮಾಹಿತಿ ಇದೆ ಹಾಕೋರಿ. ಇನ್ನು 12ನೇದಾಗಿ ಪ್ರತಿಭಾ ಕಾರಂಜಿ. ನಿಮ್ಮ ಶಾಲಾ ಹಂತದಲ್ಲಿ ಏನಾದರೂ ಪ್ರತಿಭಾ ಕಾರಂಜಿ ನೀವು ಹಮ್ಮಿಕೊಂಡಿದ್ರೆ ಅದನ್ನು ಹಾಕ್ರಿ. ಕ್ಲಸ್ಟರ್ ಮಟ್ಟದ ತೊಗೊಂಡ್ರು, ತಾಲೂಕು ಮಟ್ಟದ್ದು, ಜಿಲ್ಲಾ ಹಂತದ ಏನಾದರೂ ನೀವು ಆಯೋಜಿಸಿದರೆ ಅದರ ಬಗ್ಗೆ ಹಾಕೊಳ್ಳೋದಿರುತ್ತೆ. ಕ್ರೀಡಾಕೂಟ, ವಸ್ತು ಪ್ರದರ್ಶನ, ಸಾಹಿತ್ಯ ಸ್ಪರ್ಧೆ, ಕಲಿಕಾ ಹಬ್ಬ, ಮೇಳ, ಶಿಬಿರ ಏನೇನಿದೆಯೋ ಎಲ್ಲವನ್ನು ಹಾಕೋಬೇಕಾಗುತ್ತೆ. ಆ ಬಾಕ್ಸ್ಗಳ ಮೇಲೆ ಕ್ಲಿಕ್ ಮಾಡಿದರೆ ಎಸ್ ಮಾರ್ಕ್ ಬರುತ್ತೆ ರೀ, ನಿಮ್ಮ ಸ್ಕೂಲಲ್ಲಿ ಆಯೋಜಿಸಿದ್ದರೆ. ಇದನ್ನು ಹಾಕಿ ನಿಮ್ಮ ಸ್ಕೂಲಿಗೆ ಸಂಬಂಧಪಟ್ಟತಕ್ಕಂಥದ್ದು ಮೇಲೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಹಾಕೋಬೇಕ್ರಿ. ಇವಾಗ ತೋರಿಸ್ತೀನಿ ನೋಡಿರಿ. ಶೈಕ್ಷಣಿಕ ಪ್ರವಾಸ ಶಾಲಾ ಹಂತದಲ್ಲಿ ಹಮ್ಮಿಕೊಂಡಿದ್ದೀವಿ ಅಂತ ಸುಮ್ಮನೆ ತೋರಿಸ್ತಾ ಇದ್ದೀನಿ. ಕ್ಲಿಕ್ ಮಾಡಿದೆ. ಶಾಲಾ ಮಹೋತ್ಸವ ಆಚರಿಸಿದರೆ, ಇನ್ನು ಶಾಲಾ ವಾರ್ಷಿಕೋತ್ಸವ ಶಾಲಾ ಹಂತದಲ್ಲಿ ಆಚರಿಸಿರ್ತೀವಿ ಅದನ್ನು ಎಸ್ ಸುಮ್ಮನೆ ತೋರಿಸ್ತಾ ಇದ್ದೀನಿ. ಈ ರೀತಿ ಸೆಲೆಕ್ಟ್ ಮಾಡಿಕೊಂಡ್ರೆ ಎಸ್ ಮಾರ್ಕ್, ರೈಟ್ ಮಾರ್ಕ್ ಬರುತ್ತೆ. ಅದನ್ನು ಆ ರೀತಿ ಕ್ಲಿಕ್ ಮಾಡ್ಕೊರಿ. ಇನ್ನು ಎಲ್ಲ ಹಾಕಿದ ಮೇಲೆ ಶೇವ್ ಅಂತ ಬರುತ್ತೆ. ಶೇವ್ ಮೇಲೆ ಕ್ಲಿಕ್ ಮಾಡಿ. ಇನ್ನು ಕೊನೆಯದಾಗಿ 13ನೇದು, ಶಾಲೆಯು ರಾಜ್ಯ ವಿಭಾಗ, ಜಿಲ್ಲಾ, ತಾಲೂಕು ಹಂತದ ಪ್ರಶಸ್ತಿ ಏನಾದರೂ ಪಡೆದಿದ್ದರೆ ಇಲ್ಲಿ ನಮೂದಿಸಬೇಕು. ಇಲ್ಲ ಅಂದರೆ ನಮ್ಮ ಶಾಲೆ ಯಾವುದೇ ಪ್ರಶಸ್ತಿಯನ್ನು ಪಡೆದಿಲ್ಲ ಅಂತ ಅಲ್ಲಿ ಬರೆದು ಇದರಲ್ಲಿ ಒಂದನ್ನು ಕ್ಲಿಕ್ ಮಾಡಲೇಬೇಕು ಅಂತ ಏನಿಲ್ಲ. ಇದನ್ನು ಬಿಟ್ಟು ಬೇರೆದಿದ್ದರೆ ಇಲ್ಲಿ ಆ್ಯಡ್ ಅಂತಿದೆ, ಇನ್ನೂ ಒಂದು ಏನಾದರೂ ಇದ್ದರೆ ಆ್ಯಡ್ ಮಾಡ್ಬೋದು. ಇಷ್ಟೆಲ್ಲ ಆದಮೇಲೆ ನಾವು ಇದೆಲ್ಲ ಮುಗಿದ ಮೇಲೆ ನಾವು ಫೈನಲ್ ಸಬ್ಮಿಟ್ ಕೊಡಬೇಕಾದ್ರೆ SDMC ಸದಸ್ಯರ ನಂಬರ್ ಯಾವುದು ಹಾಕಿರ್ತೀವೋ ಅದಕ್ಕೆ OTP ಹೋಗ್ತಾ ಇರುತ್ತೆ. ಆ OTP ಹಾಕಿದರೆ ಮಾತ್ರ ನಿಮ್ಮ ಫೈನಲ್ ಸಬ್ಮಿಟ್ ಆಗುತ್ತೆ. ಅದು ಇದೆಲ್ಲ ಹಾಕಿದ ಮೇಲೆ ಹೇಳ್ತೀನಿ ರೀ. ಇಲ್ಲಿದೆ ನೋಡಿ, ಶಾಲಾ ಹಂತದ ಪ್ರಶ್ನಾವಳಿ ಸಲ್ಲಿಕೆ ಅಂತ ಬರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ OTP SDMC ಅವರ ಅಧ್ಯಕ್ಷರ ಮೊಬೈಲ್ ಸಂಖ್ಯೆಗೆ ಬಂದ OTPಯನ್ನು ನಮೂದಿಸಿದರೆ ಮಾತ್ರ ಫೈನಲ್ ಸಬ್ಮಿಟ್ ಆಗುತ್ತೆ. ಇಲ್ಲಿ ನಾನು ಯಾವುದೇ ಮಾಹಿತಿಯನ್ನು ತುಂಬಿಲ್ಲ, ಆದ ಕಾರಣ ಈ ಥರ ತೋರಿಸ್ತಾ ಇದೆ. ಎಲ್ಲ ಮಾಹಿತಿ ತುಂಬಿದ್ದರೆ ಅಲ್ಲಿ SDMC ಸದಸ್ಯರ ಮೊಬೈಲ್ ನಂಬರ್ ಹಾಕಿ OTP ಹಾಕಿ ಸಬ್ಮಿಟ್ ಕೊಡಬೇಕಾಗಿರುತ್ತೆ. ಧನ್ಯವಾದ.